ಈಗಾಗಲೇ ನಾವು ಅದನ್ನು ಹೆರಿಟೇಜ್ ಕಮಿಟಿನಲ್ಲಿ ಸಭೆಯಲ್ಲಿ ಅದು ಹೆರಿಟೇಜ್ ಕಟ್ಟಡವಾಗಿರ್ತದೆ. ಹೆರಿಟೇಜ್ ಕಮಿಟಿನಲ್ಲಿ ಮೀಟಿಂಗಲ್ಲಿ ಇಟ್ಟು ಅದನ್ನು ದುರಸ್ತಿ ಮಾಡೋದಕ್ಕೆ ಅನುಮತಿ ತೊಗೊಂಡಿದ್ದೀವಿ. ಅನುಮತಿ ತೊಗೊಂಡು ಟೆಂಡರ್ ಸಹ ಆಗಿರ್ತದೆ 1 ಕೋಟಿ ರೂಪಾಯಿಗೆ. ಮತ್ತು ದಸರಾ ಮಳೆ ನಿಲ್ಲಿ ಅಂತ ಕಾಯ್ತಾಯಿದ್ದು, ಈಗಾಗಲೇ ಅದನ್ನು ಕೆಲಸ ಪ್ರಾರಂಭವಾಗಿದೆ. ಸಂಪೂರ್ಣವಾಗಿ ಅದನ್ನು ದುರಸ್ತಿಗೊಳಿಸ್ತೀವಿ. ಅದು ಏನು ತುಂಬ ಹಳೆ ಕಟ್ಟಡವಾಗಿತ್ತು. ಮತ್ತು ಸೋಲಾರು ಫಿಕ್ಸ್ ಮಾಡೋ ಟೈಮಲ್ಲಿ ಮೊಳೆಗಳೆಲ್ಲ ಹೊಡೆದು ಒಳಗಡೆ ಸ್ವಲ್ಪ ಅದು ಲೀಕೇಜು ಆಗಿ ಅದು ಸಮಸ್ಯೆ ಆಗಿತ್ತು. ಸ್ವಚ್ಛ ಸರ್ವೇಕ್ಷಣೆ ಈಗಾಗಲೇ 1 ಮತ್ತು 2ನೇ ಫೇಸಲ್ಲಿ ನಡೀತಾ ಇದೆ. 1ನೇ ಫೇಸಲ್ಲಿ ಒಳ್ಳೆ ಅಂಕಗಳು ಬಂದಿದೆ. ಮತ್ತು 2ನೇ ಫೇಸ್ಗಳು ಸಹ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು. ಅದೇ ವಾಣಿ ವಿಲಾಸ್ನಲ್ಲಿ ನಮ್ಮ ಮೀಟರ್ ರೀಡರ್ಸ್ಗಳು ಸುಮಾರು 1,25,00,000 ರೂಪಾಯಿನ ಮಿಸ್ಅಪ್ರಿಷಿಯೇಟ್ ಮಾಡಿದರು. ನಕಲಿ ಬಿಲ್ಗಳನ್ನು ಕೊಟ್ಟಿದ್ದನ್ನು ಈಗಾಗಲೇ ನಾವು ಸಂಪೂರ್ಣ ಹಣವನ್ನು ವಾಪಸ್ ತೊಗೊಂಡಿದ್ದೀವಿ ಎಲ್ಲರ ಹತ್ರನೂ. 1,20,00,000 ಏನು ಇದಾಗಿತ್ತು ಇದನ್ನು ಸಂಪೂರ್ಣವಾಗಿ ಎಲ್ಲರೂ ವಾಪಸ್ ಕಟ್ಟಿದ್ದಾರೆ. ಮತ್ತು ಅದು ತೆರಿಗೆದಾರರ ಹಣಗಳಿಗೆ ನಾವು ಸಂದಾಯ ಮಾಡಿದ್ದೀವಿ. ಮತ್ತು ಯಾರೇ ತಪ್ಪು ಮಾಡಿದೋ ಅವ್ರಿಗೆಲ್ಲ ಕೆಲಸದಿಂದ ವಜಾ ಮಾಡಿದ್ದೀವಿ. ಮತ್ತು FIR ಸಹ ದಾಖಲೆ ಮಾಡಿದ್ದೀವಿ.